ಎಲ್ರಿಗೂ ಗುಡ್ ಮಾರ್ನಿಂಗ್. ಈ ಪ್ರಾಜೆಕ್ಟ್ ಬಂದು ಆರ್ ಆರ್ ನಗರಲ್ಲಿ ಸ್ಟಾರ್ಟ್ ಆಗಿರೋದು. ಈ ಪ್ರಾಜೆಕ್ಟ್ನ ಬಂದು ಬಿಲ್ಡ್ಲೈನ್ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಸ್ಟಾರ್ಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿ ಒಂದು ತಿಂಗಳಾಯಿತು. ಇದ್ರದ್ದು ಏನೇನಾಗಿದೆ 1 ಮಂತಲ್ಲಿ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೊಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್. ಈ ಸೈಟ್ ಡೈಮೆನ್ಷನ್ ಬಂದು 30-40 ಸೈಟ್ ಇರುತ್ತೆ. ಆ್ಯಂಡ್ ಆಲ್ಸೋ ಈ ಸೈಟ್ದು ಮಾರ್ಕಿಂಗ್ ಬಂದು ಟೋಟಲ್ ಸ್ಟೇಷನ್ ಮೂಲಕ ಮಾಡ್ತೀವಿ, ಬಿಕಾಸ್ ಪ್ರಿಸಿಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ ನಾವು ಎಲ್ಲದಕ್ಕೂ ಇಲ್ಲಿ ಸ್ವಲ್ಪ ಮಿಕ್ಸ್ಡ್ ಸಾಯಿಲ್ ಇರೋದಕ್ಕೆ ನಾವು ಇದನ್ನು ಆಲ್ಮೋಸ್ಟ್ 8 ಫೀಟ್ ತನಕ ಡಿಗ್ ಮಾಡಿದ್ದೀವಿ. ಅದು ಬೇಸ್ಡ್ ಆನ್ ಸಾಯಿಲ್ ಟೆಸ್ಟಿಂಗ್ ಮತ್ತು ಅಪ್ರೂವ್ಡ್ ಆರ್ಕಿಟೆಕ್ಚರಲ್ ಡಿಸೈನ್ ಮೂಲಕ ನಾವು ಇಲ್ಲಿ 12 ಪಿಲ್ಲರ್ಸ್ ಬಂದಿದೆ, ನಾವು ಅದನ್ನ ರೈಸ್ ಮಾಡಿದ್ದೀವಿ. ನೀವು ಸೈಟಿಗೆ ಎಂಟ್ರ್ ಆದ ತಕ್ಷಣ ನಿಮಗೆ ಸಂಪ್ ನೋಡೋಕ್ಕೆ ಸಿಗುತ್ತೆ. ಇದ್ರ ಕೆಪಾಸಿಟಿ ಬಂದು 10,000 ಲೀಟರ್ಸ್. ಅದಾದಮೇಲೆ ನೀವು ನೋಡ್ಬೋದು, ನಾವು ಪ್ಲಿಂತ್ನ ರೋಡ್ ಲೆವೆಲಿಂದ 1.5 ಫೀಟ್ ಮೇಲ್ಗಡೆ ತೊಗೊಂಡಿದ್ದೀವಿ. ಬಿಕಾಸ್ ಏನಕ್ಕೆ ಅಂದರೆ ರೋಡ್ ತುಂಬ ಸ್ಟೀಪ್ ಇರೋದ್ರಿಂದ ಮುಂದೆ ಯಾವುದನ್ನು ರೋಡ್ಗೆ ಮತ್ತೆ ಒಂದು ಸಲ ಕಾಂಕ್ರೀಟಿಂಗ್ ಆಗಲಿ ಏನಾರು ಆದರೆ ಮನೆ ಮೇಲ್ಗಡೆಗೆ ಇರಲಿ ನಮಗೆ ಅಂತ. ಮತ್ತು ನೀವು ಈಗ ನೋಡ್ಬೋದು, ಇಲ್ಲಿ ಡೋರ್ ಬರುತ್ತೆ. ಈ ಡೋರ್ ಡೈಮೆನ್ಷನ್ ಬಂದು 6 ಫೀಟ್ ಬೈ 8 ಫೀಟ್ ಬರುತ್ತೆ, ವಿತ್ ವುಡನ್ ಕರ್ವಿಂಗ್ಸ್ ಮತ್ತು ಒಂದು ವಿಂಡೋ ಪ್ಯಾನಲ್ ಬರುತ್ತೆ ಇದ್ರ ಜೊತೆಗೆ. ನೆಕ್ಸ್ಟ್ ನೀವು ಹೀಗೆ ಒಳಗಡೆ ಬಂದರೆ ನೋಡ್ಬೋದು, ಇಲ್ಲಿ ಬಂದರೆ ನಿಮಗೆ ಲಿವಿಂಗ್ ಏರಿಯಾ ಕಾಣುತ್ತೆ. ಮತ್ತು ಇದ್ರ ಡೈಮೆನ್ಷನ್ ಬಂದು 16 ಬೈ 16 ಫೀಟ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ದೊಡ್ಡ ವಿಂಡೋ ಕೊಟ್ಟಿದ್ದೀವಿ. ಇದ್ರ ಮೆಜರ್ಮೆಂಟ್ ಬಂದು 6 ಬೈ 8 ಬರುತ್ತೆ, ಇದನ್ನು ಸೇಮ್ ಬರುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಈ ಕಡೆ ನಮ್ಮದಕ್ಕೆ ಸ್ಪೆಷಲಿ ಡಿಸೈನ್ಡ್ ಸ್ಟೇರ್ಕೇಸ್ ಕೊಡ್ತಾ ಇದ್ದೀವಿ ಇದಕ್ಕೆ. ಬಟ್ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಬಿಗಿನಿಂಗ್ ಮಾಡಿಲ್ಲ, ಅದು ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ರೆ ನಿಮಗೆ 5.5 ಅಡಿ ಬೈ 4.5 ಅಡಿ ನಿಮಗೆ ದೇವ್ರ ಮನೆ ಕಾಣಿಸುತ್ತೆ. ಇದ್ರ ಫುಲ್ ಓಪನ್ನೇ ಇರುತ್ತೆ ಟೆರೆಸ್ ತನಕ, ಬಿಕಾಸ್ ಅಲ್ಲಿ ಸ್ಕೈಲೈಟ್ನ ಅವರು ಪ್ರೊವೈಡ್ ಮಾಡೋಕ್ಕೆ ಕ್ಲೈಂಟ್ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಅದು ಬಿಟ್ಟಿದ್ದೀವಿ. ನೋಡಿ, ಈ ಪೋರ್ಷನ್ಗೆ ಬಂದರೆ ನಿಮಗೆ ಕಿಚನ್ ನೋಡೋಕ್ಕೆ ಸಿಗುತ್ತೆ. ಈ ಕಿಚನಲ್ಲಿ ನಾವು ಈ ಪೋರ್ಷನ್ನ ಸ್ವಲ್ಪ ಆಚೆ ತೊಗೊಂಡಿದ್ದೀವಿ, ಬಿಕಾಸ್ ಕ್ಲೈಂಟ್ ಇದಕ್ಕೆ ಗ್ಯಾಸ್ ಸಿಲಿಂಡರ್ ನಾವು ಆಚೆ ಇಟ್ಕೋತೀವಿ, 2 ಸಿಲಿಂಡ್ರಿಗೆ ಸ್ಪೇಸಿಂಗ್ ಕೊಡಿ ಅಂತ ಅಂದಿದ್ರು. ಸೊ ಅದನ್ನು ನಾವು ಸ್ವಲ್ಪ ಆಚೆ ತೊಗೊಂಡು ಕಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ನಾರ್ಮಲ್ ಕಿಚನ್ ಸ್ಲ್ಯಾಬ್ ಎಲ್ಲ ಬರುತ್ತೆ, ಮೇಲ್ಗಡೆ ಎಕ್ಸಾಸ್ಟ್ ಬರುತ್ತೆ. ಮತ್ತು ಪರ್ಟಿಕ್ಯುಲರ್ ಆಗಿ ರೆಫ್ರಿಜರೇಟರಿಗೆ ಅಂತಲೇ ನಾವು ಬೇರೆ ಸೆಕ್ಷನ್ನ ಪ್ರೊವೈಡ್ ಮಾಡಿದ್ದೀವಿ ಇದರಲ್ಲಿ. ಮತ್ತು ಇಲ್ಲೊಂದು ಓಪನಿಂಗ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ನೀವು ಇಲ್ಲಿ ನೋಡೋಕ್ಕೆ ಬಂದರೆ ನಿಮಗೆ ಇಲ್ಲಿ ಯುಟಿಲಿಟಿ ಏರಿಯಾ ಕಾಣಿಸುತ್ತೆ. ಇದ್ರ ಡೈಮೆನ್ಷನ್ ಬಂದು 3.5 ಬೈ 8 ಫೀಟ್ ಇರುತ್ತೆ. ಅದಾದಮೇಲೆ ನಿಮಗೆ ಈ ಪೋರ್ಷನಲ್ಲಿ ಒಂದು ರೂಮ್ ಸಿಗುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್. ಇದಕ್ಕೆ ಒಂದು ಲಾರ್ಜ್ ವಿಂಡೋನ ಪ್ರೊವೈಡ್ ಮಾಡಿದ್ದೀವಿ. ಸ್ಪೆಸಿಫಿಕಲಿ ನಾವು ಪಿಲ್ಲರ್ಸ್ ಬಗ್ಗೆ ಹೇಳಬೇಕಂದ್ರೆ ನಾನು ಮುಂಚೆ ಹೇಳಿದ ಥರ 12 ಪಿಲ್ಲರ್ಸ್ ಇರುತ್ತೆ. ಅದರಲ್ಲಿ ನಾವು ತುಂಬ 3 ಮೇನ್ ಪಿಲ್ಲರ್ಸ್ನ ತೊಗೊಂಡಿದ್ದೀವಿ. ಎಲ್ಲ ಅದರಲ್ಲಿ C1, C2, C3 ಅಂತೆಲ್ಲ ಕ್ಲಾಸಿಫೈ ಮಾಡಿದ್ದೀವಿ. ಈ 3 ಪಿಲ್ಲರ್ಸ್ನ C3ನ ತೊಗೊಂಡಿದ್ದೀವಿ. ಆ C3ಯಲ್ಲಿ ಇಲ್ಲಿ ನೋಡ್ತಿರಲ್ಲ, ಇದೊಂದು ಕಾಲಮ್ಮು ಮತ್ತು ಈ ಕಾಲಮ್ಮು, ಮತ್ತು ಅಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಮಿಡಲಲ್ಲಿ ಅದೊಂದು ಕಾಲಮ್ ಇದೆ. ಇದೆಲ್ಲ 8 ಇಂಚಸ್ ಇದೆ ಥಿಕ್ನೆಸ್ಸು, ಇನ್ನು ಮಿಕ್ಕಿದ 66 ಇಂಚಸ್ ಇದೆ. ಈ ಕಾಲಮ್ಗೆ ನಾವು ಬಂದು FE 500 ಸ್ಟೀಲ್ನ ಯೂಸ್ ಮಾಡಿದ್ದೀವಿ. ಮತ್ತು ಇದನ್ನ 43 ಗ್ರೇಡ್ ಕಾಂಕ್ರೀಟಿಂದ ಕಾಸ್ಟ್ ಮಾಡಿದ್ದೀವಿ. ಮತ್ತು ನಾವು ಎಲ್ಲದಕ್ಕೂ ನಾವೆಲ್ಲ ಕನ್ಸ್ಟ್ರಕ್ಷನ್ಗೂ 43 ಗ್ರೇಡ್ ACC ಸುರಕ್ಷಾ ಪವರ್ ಸಿಮೆಂಟ್ನ ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಮತ್ತು ಈ ಬ್ಲಾಕ್ಸ್ಗಳು ನೋಡಿದ್ರೆ ಬೇಕಿದ್ರೆ ನೀವು, ಇದೆಲ್ಲ ಬ್ಲಾಕ್ಸ್ ಹೈಡ್ರಾಲಿಕ್ ಪ್ರೆಸ್ಡ್ 4 ಇಂಚಸ್ ಮತ್ತು 6 ಇಂಚಸ್ನ ನಾವು ಯೂಶ್ವಲಾಗಿ ಯೂಸ್ ಮಾಡ್ತೀವಿ. ನಮ್ಮ ಪ್ರಾಜೆಕ್ಟ್ ಬಂದು ಇಲ್ಲಿ ತನಕ ಕಂಪ್ಲೀಟ್ ಆಗಿದೆ. ನೀವು ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡ್ಬೋದು.